ಏನ್ ಬರೀ ಸಿಗರೇಟು ನೋಡ್ಲಾ ಅವಳು ಮಕ ನೋಡ್ಲಾ ಯಾಕ ಕೊಡ್ತೀರಾ ಇವನ್ ಗ್ರಹಗತಿ ಸಂದಾಗಿಲ್ಲ. ಈ ಜ್ಯೇಷ್ಠ ಹೋಗಿ ಆಷಾಢ ಹೋಗಿ ಶ್ರಾವಣ ಬರ್ಲಿ ಅವ್ನ್ ಟಾಪಾಗಿ ಬರ್ತಾನೆ. ಗೈಸ್, ಇವತ್ತು ನಮ್ಮ ಅಮ್ಮಂಗೆ ಒಂದು ಪ್ರಾಂಕ್ ಮಾಡೋಣ. ಪ್ರಾಂಕ್ ಏನಪ್ಪಾ ಅಂದ್ರೆ, ನಮ್ಮ ದರ್ಶಿ ಅವನಲ್ಲ, ದರ್ಶಿ ಸಿಗರೇಟ್ ಸೇರ್ತವನೆ ಅಂತ ಹೇಳ್ಬಿಟ್ಟು ಒಂದು ಎಲ್ಲಿ ಪಿಕ್ ಜನರೇಟ್ ಮಾಡೋಣ. ಒಂದು ಫೋಟೋ ಜನರೇಟ್ ಮಾಡ್ಬಿಟ್ಟು ದರ್ಶಿ ಸಿಗರೇಟ್ ಸೇರ್ತವನೆ ಅಂತ ಹೇಳ್ಬಿಟ್ಟು ನಮ್ಮ ಅಮ್ಮನ ಹತ್ರ ಫುಲ್ಲು ಮನೆಗೆ ಹೋಗ್ಬಿಟ್ಟು ಜಗಳ ಮಾಡೋ ಥರ ಮಾಡೋಣ. ಈಗ ಅವನಿಗೆ ಫೋನ್ ಮಾಡ್ಬಿಟ್ಟು, ನನಗೆ ಎಲ್ಲ ಜನರೇಟ್ ಮಾಡೋಕ್ಕೆ ಬರಲ್ಲ, ಸೊ ಅವನಿಗೆ ಫೋನ್ ಮಾಡಿಬಿಟ್ಟು ನೀನು ಸಿಗರೇಟ್ ಸೇರ್ತಿರೋ ಥರ ಒಂದು ಫೋಟೋ ಜನರೇಟ್ ಮಾಡು ಅಂತ ಹೇಳ್ಬಿಟ್ಟು ಅವ್ನಿಗೆ ಹೇಳೋಣ. ಶಿಷ್ಯ, ನಾನು ಬರೋಕ್ಕೆ ಮುಂಚೆ ಫೋನ್ ಮಾಡ್ತೀನಿ, ಗೋಪ್ರ ಆಯ್ತಲ್ಲ, ಗೋಪ್ರನ ಆನ್ ಮಾಡಿಕ್ಕು ನಿಮ್ಮ ಅಜ್ಜಿ ಗೊತ್ತಾಗ್ದಂಗೆ, ಸರಿನಾ? ನಾನು ಇನ್ನೊಂದು ಮೊಬೈಲು ಎಲ್ಲನ ನೋಡ್ದಂಗೆ ಇಕ್ತೀನಿ, ಓಕೆನಾ? ಅದು ಗೋಪ್ರ ಚಾರ್ಜ್ ಐತ ನೋಡೊಂದ್ಸಲ, ಗೋಪ್ರ ಚಾರ್ಜ್ಗೆ ಹಾಕಿಕ್ಕು. ಗೈಸ್, ಈಗ ದರ್ಶಿ ಫೋಟೋ ಎಡಿಟ್ ಮಾಡಿ ಎಲ್ಲಿ ಎಡಿಟ್ ಮಾಡಿ ಕಳ್ಸೋನೆ. ಈ ಥರ ಐತೆ ಗೈಸ್. ಈಗ ಇದನ್ನು ನಾನು ಹೋಗ್ಬಿಟ್ಟು ನಾವು ಅಮ್ಮಂಗೆ ತೋರಿಸ್ಬಿಟ್ಟು, ನೋಡಮ್ಮ ಇವನ ಫ್ರೆಂಡ್ಸ್ ಜೊತೆ ಎಲ್ಲ ಅಲ್ಲಿ ಆಚೆ ಎಲ್ಲ ಹೋಗಿ ಸಿಗರೇಟ್ ಎಲ್ಲ ಹೊಡ್ಕೊಂಬಂದವನೆ ಅಂತ ಹೇಳ್ಬಿಟ್ಟು ನಾನು ಇವಾಗ ಪ್ರಾಂಕ್ ಮಾಡ್ತೀನಿ. ಆಲ್ರೆಡಿ ಈಗ ದರ್ಶಿ ಅಲ್ಲಿ ಸೆಟಪ್ ಮಾಡವನೆ. ಗೋಪ್ರೋನ ನಾವು ಅಮ್ಮಂಗೆ ಗೊತ್ತಿಲ್ಲದೆ ಇರೋ ಥರ ಒಂದು ವಾಲ್ಗೆ ಮೌಂಟ್ ಮಾಡವನೆ. ಈಗ ಫೋನ್ ಮಾಡಿದ್ದೆ ಮಮ್ಮ, ಆಗೈತೆ ಬನ್ನಿರಿ ಅಂತ. ಈಗ ನಾನು ಇಲ್ಲೇ ಮನೆಯಿಂದ ಆಚೆ ಇದ್ದೀನಿ, ಈಗ ಮನೆ ಒಳಗೆ ಹೋಗ್ಬೇಕು. ಸೊ ಈಗ ಹೋಗ್ಬಿಟ್ಟು ಪ್ರಾಂಕ್ ಮಾಡೋಣ, ಬನ್ನಿ. ಏನು ನನ್ನ ಮಗಂದು ಮುಂದು ನೋಡಿ, ನನ್ನ ಮಗ ಮೊನ್ನೆ ಅವರೆಲ್ಲ ಇವ್ರ ಕಾಲೇಜ್ ಹುಡುಗರೆಲ್ಲ ಹೋಗಿ ಫುಲ್ಲು ಹೋಟ್ಲೊಳಗೆ ಗಲಾಟೆ ಎಲ್ಲ ಮಾಡ್ಕೊಂಡವ್ರೆ. MT ಅಣ್ಣ ಪೊಲೀಸು ಅವರೆಲ್ಲ ಮಾಡಿ ಇದ್ ಮಾಡಿರೋದು. ಇವರೆಲ್ಲ ಯಾವ ಹೋಟ್ಲಿಗೆ ಹೋಗಿದ್ರು? ಬಾರ ಮೇಲೆ ಕೂಕ, ನೀನೇನು ಇದಕ್ಕೆ ಖರ್ಚಿರೋದು? ಸಿಗರೇಟ್ ಬರ ಸೇರ್ತಾನೆ, ಸಿಗರೇಟ್ என்ன ಬೇವರ್ಸಿ ಯಾಕಂದ್ರೆ ಇಷ್ಟೊಂದು ಹಾಳಾಗಿ ಹೋಗಿರೋದು ನೀನು? ಸಿಗರೇಟ್ ಅಂತೆ. ಎಲ್ಲ ಹೋಗ್ ಕುಡ್ದಿ, ನನ್ ಮಗ ಕುಡ್ದಿಲ್ಲ, ಬರೀ ಸಿಗರೇಟ್ ಸೇದಿರೋದು ಇವನು. ಎಷ್ಟೊತ್ತು ನಮ್ಮ ಮಧ್ಯಾಹ್ನ ಹೊತ್ತು ಇವರೆಲ್ಲ ಕಾಲೇಜ್ ಏನೋ ಫಂಕ್ಷನ್ ಇತ್ತು, ಎಲ್ಲ ಮುಗಿಸ್ಕೊಂಡು ಹೋಗಿರೋದು ನನ್ನ ಮಕ್ಕಳು. ನೋಡು, ಏನು ಗೊತ್ತೇ ಇಲ್ಲ, ಏನು ಮೆಕ್ಕನಂಗ ನನ್ನ ಮಗ ಹೆಂಗ್ ಇರ್ತಾನೆ ಅಂತ. ಒಂಚೂರನ ಭಯ ಭಕ್ತಿ ಐತಿಲ್ಲ ನಿಂಗೆ? ಬರೀ ಸಿಗರೇಟ್ ಏನೋ ಗಾಂಜಾ ಗಿಂಜಾ ಹೊಡಿತ್ಯೋ? ಸತ್ಯ ಹೇಳ್ರಿ. ಬೆಲ್ಟ್ ತಗೊಂಡ್ರೆ ಮಗನೇ ಚರ್ಮ ಸುಲ್ದಾಕ್ಬಿಡ್ತೀನಿ ನಿನ್ಗೆ. ಅಣ್ಣ, ನಮ್ಮನ್ನು ಹೊಡಿಬೇಡಿ ಅಣ್ಣ, ಬಿಟ್ಬಿಡಿ ಅಣ್ಣ. ಏನ? ಏನ್ ಬರೀ ಸಿಗರೇಟು? ಈಗ ನಿಮ್ಮ ಅದೆಲ್ಲ ಮಾಡ್ತಾನೇನಾ? ಮತ್ತೆ ನೀನ್ ಯಾಕೆ ಮಾಡ್ತೆ? ಹೇಳದ್ ನೋಡು, ಆ ವ್ಯವಸ್ಥೆ ಹೇಳದ್ ನೋಡು, ಸೇರ್ಸ್ಬೇಕು ಅನ್ನಿಸ್ತು ಸೇರ್ತೆ ಅಂತ. ಅವ್ನು ಏನು ಖುಷಿಯಾಗಿ ಹೇಳ್ತಾನೆ, ಸೇರ್ಬೇಕು ಅನ್ನಿಸ್ತು ಸೇರ್. ಸಿಗರೇಟ್ ಗೇಮ್ ಬೇವರ್ಸಿ
ಯಾರು ಎಂತ ಧೈರ್ಯ ನಿಂಗೆ? ಮೀಟರ್ ಬೇಕು, ಮೀಟರ್ ಮೀಟರ್. ಬಿಡ ಬೇಡ, ಸುಮ್ಮನೆ ಬರಪ್ಪ. ಬರೇ ಸಿಗರೇಟ್, ಬರೇ ಸಿಗರೇಟ್ ಅಂತೆ, ಬರೇ ಅಲ್ಲ ಇವತ್ತು ಅದನ್ನ ಸೇರ್ತೆ, ನಾಳೆ ಇನ್ನೊಂದು ಮಾಡ್ತೇಕೋಣ ಬೇವರ್ಸಿ. ಬರೇ ಸಿಗರೇಟ್. ಏನ್ ಧೈರ್ಯವಾಗಿ ಹೇಳ್ತಾನೆ ಬರೇ ಸಿಗರೇಟು ಅಂತ. ಇವಾಗ ಸುಮ್ಮನಿರೋ, ಮುಂದೆ ಮನೆಗೆ ಹೋಗು. ಏನ್ ಸುಮ್ನಿರು, ನಿಮ್ಮಂತರಿಂದಾನೆ ಹಿಂಗಾಗೋದು. ಈಗ ನಾನು ಏನ್ ಮಾಡ, ನಂಗೊಂದು ನಾನು ಏನ್ ಹೇಳಿ ಇವಾಗ? ಏನ್ ಅವ್ನು ಹಂಗಂದ್ರೆ ನಾನೇನ್ ಮಾಡ್ಲಿ ಇವಾಗ? ಬೇವರ್ಸಿ ನನ್ನ ಮಗ, ಅವನಿಗೆ ಎಷ್ಟು ಮಟ್ಟಿಗೆ ಭಯ ಭಕ್ತಿ ಐತೆ ಅಂತ ನೋಡ ಅವನಿಗೆ. ಹೋಗ ಅಲ್ಲೇ ಇಲ್ಲನಾ, ಅಲ್ಲಿ ಇಲ್ಲಿ ಕದ್ದು ಪದ್ದು ಸಿಗಾಕೊಂಡು ಹೋಗಿ ಎಲ್ಲ ಟೇಷನ್ ಪೇಷನ್ ಇದ್ಕೊಂಡು ಇರ್ಲಿ. ಎತ್ತ ಬೇವರ್ಸಿ ಕೊಡೋ ನೀವು. ಯಾ ಸುಳ ಮಕ್ಳು ಹೇಳ್ಕೊಟ್ರು ನಿಂಗೆ ಮಾಡು ಅಂತನಾ? ಫ್ರೆಂಡ್ ಒಬ್ಬ ಇದ್ದ ಅಲ್ಲ ಸುಮ್ಮನೆ ಇದ್ದ, ಅವನು ತಗೋ ಅಂತ ಕೊಟ್ಟೆ. ನೀನ್ ಯಾರೋ ನಮ್ಮ ಮಾಮಂಗ್ ಗೊತ್ತಾರೆ, ನಾನು ಸಾಯಿಸ್ಬಿಡ್ತಂಗೋಣ ಬೇವರ್ಸಿ ನನ್ನ ಮಗನ ನಾನು ಮುಟ್ಟಾರ ಅಂತ ನಿನ್ ನಾಲ್ಗೆ ಇರ್ಲಿವನ್ ಹೇಳಕ್ಕೆ. ಸೇವದು ಚೆನ್ನಾಗಿರ್ತೈತಿ. ಏನು ಚೆನ್ನಾಗಿರ್ತದೆ ಅದು ಅನ್ನೋದು. ದಡ್ನ ಬುದ್ಧಿವಂತನು, ಬುದ್ಧಿ ಆಯ್ತು, ಬುದ್ಧಿ ಇಲ್ವೋ? ಬಾಯಿಗೆ ಒಲೆ ಬರ್ತೈತೆ, ನಗೋ, ಬಾಯಿಗೆ ಒಲೆ ಬರ್ತೈತೆ. ನಗೋ. ಅದು ನಗೆ ಬಿಟ್ಟ ಹ್ಞೂ ಅಂತ ಹೇಳ್ತಾನೆ, ನಗೆ ಬಿಟ್ಟಂತೆ. ಯಾವಲ್ಲ ಅವನು? ಮತ್ತೆ ಹೋಗಲ್ಲಪ್ಪಿ ಹೇಗಿತ್ತಂತೆಲ್ಲ ಮುಂಡ ಮಣ್ಣು ಸೇದು ಅಂತ ನಾವು ಹೊಗೆ ಬರ್ತದೆ ಅಂತ ಹೇಳೋ ಅಂತು. ಕೇಳು ಹೇಳು, ಮಾವನ ಮೇಲೆ ಹಣೆ ಕೇಳು. ಹೇಳ ಬೈ ನಿಂತ್ಕ, ಬೈ. ಹ್ಞೂ ಎದ್ದಾಳ. ಎದೋಳ್ ಮ್ಯಾಕಿಲ್ ನಿಂತ್ಕ. ನಾನು ಸಾಯಿಸ್ಬಿಟ್ಟು ಹಣೆನ ಮಾಡ್ಲ, ಹಣೆನ ನೋಡಿ. ಇನ್ನು ನಮ್ಮ ಮಗ ಯಾಕೆ ತಿರ್ಗಾ ಅದೇ ಚಾಲ್ ಮಾಡಕ? ಇಕಲ್ಲ ನನ್ನ ಮೇಲೆ ಹಣೆ ನಿನ್ನ ಸೇದಲ್ಲ ಅಂತ ಯಾಕೆ ಸೇದ್ಬೇಕೇನ? ಬೇಡ ಕಳ್ಸ್ಬಿಡು ನಮ್ಗ ಬುದ್ಧಿವಂತ ದಟ್ಟನವನು. ಅಲ್ಲ ಕೊಡ ಅನ್ನೋಡು ತಾನೇ ಇಟ್ಕೊಂಡ್ರು ಇಲ್ಲ ನಾನು ಸೇರ್ಬೇಕಂತ ಅವನು. ಫಸ್ಟ್ ಇರೋ ಹಾಸ್ಪಿಟ್ಲ್ ತೋರ್ಸ. ಒಂದ್ಸಲ ಇದಾದ್ರೆ ಬಿಟ್ಟಿರಕ್ಕಾಗಲ್ಲ. ಎಷ್ಟು ದಿನದಿಂದ ಸೇರ್ತಿದ್ವಿ? ಒಂದ್ 2 ತಿಂಗಳು. ಅಷ್ಟೊಂದು ಹಚ್ಕೊಂಡ್ಬಿಟ್ಟಿದ್ದಲ್ಲ ಅದ. ಎಷ್ಟು ಸೇರ್ತಿದ್ದ ಇದಕ್ಕೆ? 2-3 ಸೇರ್ತ. ಅಂತ ಬೇವರ್ಸಿ ನನ್ನ ಮಗ ಹುಟ್ಟಿದ್ದಿಲ್ಲ, ಇರತಕ್ಕೈತು ಒಬ್ಬ. ಏ ಬೇವರ್ಸಿ ಯೋಗ್ಯತೆ ಬೆಂಕಿ. ಇನ್ನೊಂದ್ ದಿವಸ ನಮ್ಮ ಅಕ್ಕ ನೋಡ್ತಿಯಲ್ಲ ನೀನು, ಅದಕ್ಕೆ ಬೆಳಗ್ಗೆ ಫೋನ್ ಮಾಡ್ತಿದ್ವಿ, ಇಲ್ಲಿ ಬಾರ ಅಲ್ಲಿ ಬರ್ತೀವಿ ನಾವು, ನಾನು ತತ್ತಿನ ಸಿಗರೇಟ್ ಅಂತ. ಬರೀ ಸಿಗರೇಟ್ ಅಷ್ಟೇ ಬಿಡೋದು ನೋಡ. ಅಡಿಗೆ ಅಲ್ಲಿ ಒಂದಿಲ್ಲ ಉದುರಿಸ್ಬಿಡ್ತೀನಿ. ಬರೋ ಸಿಗರೇಟ್ ಅಂತೆ ಒಂಚೂರು ಅರ್ಥ ಆಯ್ತು ಅನ್ಸುತ್ತೆ. ಹೆಲ್ತ್ಗೆ ಏನೋ ಆಗೋದು. ಬಿಡು, ಸುಮ್ಮನಿದ್ ಬಿಡು. ಅದೇ ಮಾತು ಅವ್ರ ಅಮ್ಮನ ಮುಂದೆ ಹೇಳಿ ಅವ್ರ ಅಮ್ಮ ಏನ್ ಹೇಳ್ತಾಳೆ ಅವ್ರ ಬುದ್ಧಿ ಕಳ್ಸ್ಕೊಂಡ್ ಕರ್ಕೊಂಡು ಹೋಗಿ ನಡಿ. ಇನ್ನೊಂದ್ ಬಗ್ಗೆ ತಲೆ ಕೆಡ್ಸ್ಕೊಂಬಿಡ. ಯಾವನಲ್ಲಿ ಹೇಳಿದ್ ಹೆಲ್ತಿಗೆ ಒಳ್ಳೇದು ಅಂತ? ಬರೀ ಹೊಗೆ ಅಷ್ಟೇ ಹೆಲ್ತ್, ಏನ ಬರೀ ಹೊಗೆ ಅಷ್ಟೇ ಹೆಲ್ತ್ಗೆ ಏನೋ ಆಗಲ್ಲ. ಸಿಗರೇಟ್ ಎಲ್ಲರೂ ನೋಡು ನಾನು ಹೊಡೆದು ಬಿಟ್ರೆ ಮುಸ್ನೆ ಹಂಗೆ ಊದ್ಕೊಂಡ್ಬಿಡ್ಬೇಕು. ನನ್ನ ಮಗಂಗೆ ಅದಕ್ಕೆ ಕೆಮ್ಮು ಇಲ್ವಂತೆ, ಆರೋಗ್ಯಕ್ಕೆ ಒಳ್ಳೇದಂತ ಹೇಳ್ದ ಅಂತ ಹೇಳಿವ. ಯಾರು ಸಿಗರೇಟ್ ಸೇರೋದಿಲ್ಲ. ಅಲ್ಲಿ ಮುಂದೆ ಬರ್ದ್ಬಿಟ್ಟಾನೆ, ಬಿಟ್ಬಿಡು ಸುಮ್ಮನೆ. ಎದ್ದೋಳ್ತಾರೆ, ಎದ್ದೋಳ ಮೇಕಿ ಹೋಗಿ ನಿಮ್ಮ ಊರಿಗೆ ಹೋಗ. ಎದ್ದೋಳು, 5 ನಿಮಿಷ ಟೈಮು ಅಷ್ಟೇ, ಏನಾರ ಮಾಡ್ಕೊಳ್ಳಿ.
ಇಷ್ಟೊಂದು ಕುಂಡಿಗೆ ಇಷ್ಟೊಂದು ಅಪ್ಪನ ಕಟ್ಕ. 5 ನಿಮಿಷ ಟೈಮ್ ನೋಡು. 10:08 10:15 ಅಷ್ಟೇ. ಅವನಿಗೆ ಲಾಸ್ಟ್ ಟೈಮ್ ಹೇಳ್ತಾ ಇದ್ದೀನಿ. ಆಮೇಲೆ ತಿರ್ಗಾ ನನಗೆ ಪಾಪ ಬಂದ್ರೆ ನಾನು ಏನ್ ಮಾಡ್ತೀನಿ ಗೊತ್ತಿಲ್ಲ. ನೀನುಂಟು ಅವನುಂಟು ಏನ ಮಾಡ್ತೀಯ? ನಿನ್ನ ಸಿಗರೇಟ್ ಪಗರೇಟ್ ಅವೆಲ್ಲ ಮಾಡಂಗಿರಿ. ಇಲ್ಲಿ ಇರ್ಕೂಡ್ದು ನಮ್ಮ ಮನೆಗೆ. ಆದ್ರೆ ಏನಾಗಲ್ಲ. ತಿರ್ಗಾ ಅದೆಲ್ಲ ಬೇಕಾಗಿಲ್ವ ನಂಗೆ. ಅವೆಲ್ಲ ಮಾಡ್ತೀನಿ ಅಂದ್ರೆ ಇಲ್ಲಿ ಜಾಗ ಇಲ್ಲ ನಿನ್ಗೆ. ಹೋಗು ನಿಮ್ಮೂರಿಗೆ. ನಿನ್ನ ಊರಿಗೆ ಹೋಗಿ ನೀನು ಏನೇನು ಮಾಡ್ಕೊ. 5 ನಿಮಿಷ ಟೈಮ್ ಹೇಳೇನೆ. ಇಲ್ಲ ನಿಮ್ಮಮ್ಮ ನೀನು ಹೇಳ್ದಂಗೆ ಕೇಳ್ಕೊಂಡು ಇರ್ತೀನಿ ಅಂದ. ಇರು ಸುಮ್ಮನೆ. ಎಲ್ಲಿಂದ ಬರ್ತಾರಲ್ಲ? ಬರಾಮೈತಾ ಹೋತ ಹಿಂಗ ಮೇಲಾಕಂಡ್ ಇಲ್ಲ ನಮಗೆ ಬಂದಿರೋದು. ಇವತ್ತೊಂದು ರಾತ್ರಿ ಕಣ್ಣು ಮುಚ್ಕೊಳ್ಳ ಸುಮ್ಮನೆ. ಏನ್ ಇವತ್ತೊಂದ್ ರಾತ್ರಿ ಕಣ್ಣು ಮುಚ್ಕೊಳ್ಳೋ ಬಿಡು. ನಾಳೆ ಬರ್ತಾಳ ಅಮ್ಮ ಕರ್ಕೊಂಡು ಹೋಗ್ತಾಳೆ. ಸುಮ್ಮನೆ ಬಿಡು. ಏನು ತಗೊಂಡ್ ಆದ್ರೂ ಒಂದು ಕೇಸ ಬಿಡ್ಲಿ ಅಂತ. ಹಂಗಾರೆ ಇವ್ರು ಕಾಲೇಜಿಗೆ ಓದಕ್ ಹೋಗಲ್ಲ. ಇವ್ರು ಇವನ್ ಮಾಡಕ್ಕಿಲ್ಲ ಹೋಗಂತ ನೀನು. ಅವನು ಸುಮ್ಮನೆ ಕೊಟ್ಟ ಅಷ್ಟೇ. ನೋಡ ಸುಮ್ಮನೆ ಕೊಟ್ಟನಂತೀನಿ. ಎಲ್ಲಿ ತಿಂತಿದ್ದ ಒಟ್ಟಿಗೆ? ಎಲ್ಲಿ ತಿಂತಿದ್ದೇನಾ? ಅವೆಲ್ಲ ಹಾನಿಕರ ಮಾಡಬಾರ್ದು ಅಂತ ಹೇಳ್ತಿರ್ತಾನೆ. ನನ್ನ ಮಗ ಕೊನೆಗೂ ನಿಂತ ಆಣೆ ಮಾಡ್ತಿಲ್ಲ ನೋಡು. ನನ್ನ ಮಗ ನೋಡಿ ಆಗ್ಬಿಟ್ಟಾನ ಬಿಡ. ಅವ್ನ 2 ತಿಂಗಳಿಂದ ಅಲ್ಲ ಆಲೆ ಒಂದು 6-7 ವರ್ಷದಿಂದ ಮಾಡ್ತಾವನೆ. 6 ವರ್ಷ ಅಲ್ಲ ಅವತ್ತಿಂದಾನು ಮಾಡ್ತಾವನ ಅವನು. 2 ತಿಂಗಳಿಂದ ಅಲ್ಲ. 2 ತಿಂಗಳಿಂದ ಆಗಿದ್ರೆ ಆಯ್ತು ಅಂತ ಒಪ್ಕೊಂಡ್ಬಿಡೋನು. ಯಾವಾಗಿಂದ ಹೊಡಿತಿದ್ಯಲ್ಲ? ಅಷ್ಟೇನಾ? ಸುಳ್ಳಾಡ್ಬೇಡ. ನಿಜವಾಗ್ಲೂ ಹೇಳಲ್ಲ. ಹೇಳ 10ನೇ ಕ್ಲಾಸ್. 10ನೇ ಕ್ಲಾಸಿಂದಾನ? ಎಕ್ಸಾಮ್ ಆಯ್ತು ಸುಮ್ಮನೆ. ನಾಳೆ ಮಕ ಮುಚ್ಚಿ ಗುದಿಸ್ಕೊಂಡು ಹೋದಂತು. ಎಕ್ಸಾಮ್ ಐತೆ ಬೆಳಿಗ್ಗೆಲ್ಲ. ಬಿಡಾಮೈತ ಓದು ಸುಮ್ಮನೆ ನಡಿಯ ಮನೆಗೆ ಹೋಗ್ ಬೆಳಿಗ್ಗೆ. ಬರಮೈತ ನನ್ನ ಮಗ ನನಗೆ ಏನ್ ಸುಮ್ಕಿರತ್ತ? ಏನಾಯ್ತಲ್ಲಿ? ಏನಿಲ್ಲ ಸುಮ್ಮನೆ. ನಿನ್ ಮತ್ತೆ ಇಲ್ಲಿ ಬಂದ್ಮೇಲೆ ಸೇರ್ತಿದ್ದ? ಅಲ್ಲಿ ಅಲ್ಲಿ ತಾಂತಿದ್ದಲ್ಲ ಕಣ. ಬಂದ್ಮೇಲೆ ನೀನು ಕಾಲೇಜ್ ಓದ್ತಿರ್ಲಿಲ್ವಲ್ಲ ಅವಾಗ? ಹುಚ್ಚ ಬರ್ತೀನಿ ಅಂತ ಯಾಕಲ್ಲ ಇಂಥ ಟೆನ್ಷನ್ ಕೊಡ್ತಿರಲಿ? ಇವತ್ತೇ ಸಾಯ್ತೀನಿ ನಾಳೆಗೆ ಸಾಯ್ತೀನಿ. ಯಾಕೆ ಕೊಡ್ಸ್ರಿ? ನೋಡ್ಲಾ ಅವಳು ಮಕ ನೋಡ್ಲಾ? ಯಾಕೆ ಕೊಡ್ತೀರಾ? ನೀವು ಸಾಕದಲ್ಲ ಅಂತೀನಿ. ಇಷ್ಟೂರ ಬೇರೆ ಹೊತ್ಕೊಬೇಕಲ್ಲ ನಾವು. ಈ ಕಾಣೆ ಕೇಳಲ್ಲ ಸಾರಿ ಅಂತ ಇನ್ನೊಂದ್ಸಲ ಮಾಡಲ್ಲ ಅಂತ ನೋಡೋ ಹೇಳೋ. ಸೈ ಹೇಳು. ಎದೋಳ್ ಮ್ಯಾಕೆ ಹೇಳು ಒಂದೇ. ಎದೋಳ್ ಮ್ಯಾಕೆ ಎದೋಳ ಮ್ಯಾಕೆ ಕಿಕ್ಕಾಣೆನ ನನ್ ಮೇಲೆ ಅನೇಕ ರಾಘವೇಂದ್ರ ಸತ್ತೋಗಿಸೋದಲ್ಲ. ಸುಮ್ಮನೆ ಇಲ್ಲ ಬಿಡಮ್ಮ, ಎಂಥದ್ದು ಇಲ್ಲ, ಸುಮ್ಮನೆ ಅಲ್ಲಿ ವಿಡಿಯೋ ಮಾಡ್ತೀರ. ಅಂತವೆಲ್ಲಮ್ಮ ಸಿಗರೇಟ್ ಸೇರ್ತಾನೆ ನೋಡಿ. ಹಂಗೆ ನಿಮ್ಮ ಅಮ್ಮಗ ಚೆನ್ನಾಗಿ ಯಾಕೆ ಬರೀನ
ಬೇವರ್ಸಿ ಗೈಸ್ ಸಾಕು ನಿಮ್ ಸವಾಸ ಯಪ್ಪ, ಗೈಸ್ ನಮ್ಮ ಅಮ್ಮ ಫುಲ್ ಸೀರಿಯಸ್ ಆಗಿ ತಗೊಂಡ್ಬಿಟ್ಟು ಫುಲ್ಲು ಎಮೋಷನಲ್ ಆಗ್ಬಿಟ್ಟೈತೆ ಗೈಸ್ ನಮ್ಮ ಶಿಷ್ಯಂಗೆ. ಗೈಸ್ ಇವತ್ತಿನ ಲಾಗಿಲ್ಲಿ ಮುಗೀತು. ಯಪ್ಪ ನಮ್ಮ ಅಮ್ಮಂಗೆ ಪ್ರಾಂಕ್ ಮಾಡಿದ್ವಿ, ಸಕ್ಸಸ್ಫುಲ್ ಆಗಿ ಆಗೈತೆ. ನಮ್ಮ ಶಿಷ್ಯನೂ ಚೆನ್ನಾಗಿ ಆಕ್ಟ್ ಮಾಡ್ತಾ ಗೈಸ್. ಸೊ ಇದೇ ಥರ ನೆಕ್ಸ್ಟು ಇದೇ ಥರ ಹೊಸ ಹೊಸ ಪ್ರ್ಯಾಂಕು ಹೊಸ ಹೊಸ ವೀಡಿಯೋಸ್ ಮಾಡ್ತಾ ಇರ್ತೀವಿ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಹಂಗೆ ಗುದ್ದಿರೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.